ಶ್ರೀಹರಿ, ಶ್ರೀವತ್ಸ, ಪಾಗಿಲಿಗೆ ಭಕ್ತರನ್ನು ಆದರ್ಶಿಸಿದ ಆಲಕ್ಷ್ಯ. ಶ್ರೀಹರಿ ಕೂಗಿದರು, ಕಣ್ಬಿಟ್ಟು ನಿರ್ಲಕ್ಷ್ಯ. ಋಷಿ ಮುನಿಗಳ ಕೂಗಿಗೆ ಹೋಗೊಡದೆ ಮೋಹಕ್ಕೆ ಮನಸ್ಸೊತ್ತು ಮೈ ಮರೆಸುವಷ್ಟು ಅಹಂಕಾರ. ಮಹರ್ಷಿ, ನೀವು ನಿಮ್ಮ ಆಗಮನದಿಂದ ವೈಕುಂಠವು ಪಾವನವಾಯಿತು. ನಿಮ್ಮ ಪವಿತ್ರವಾದ ಪಾದಗಳ ಧೂಳು ಸೋಕಿ ನಾನು ಧನ್ಯನಾದೆನು. ಬನ್ನಿ ಮಹಾತ್ಮ, ದಯಮಾಡಿಸಿ ಕುಳಿತುಕೊಳ್ಳಿ. ಎಂತಹ ಅನಾಹುತವಾಗಿ ಹೋಯಿತು ತಪೋನಿಧಿ. ವಜ್ರಕಠಿಣವಾದ ಈ ವಕ್ಷಸ್ಥಳವನ್ನೊದ್ದ ನಿಮ್ಮ ಸುಮಕೋಮಲವಾದ ಪಾದಕಮಲಗಳು ಅದೆಷ್ಟು ನೊಂದಿದೆಯೋ ಏನೋ. ಪೂಜಿಸಬೇಕಾದ ಪಾದಕಮಲಗಳಿಗೆ ಎಂತಹ ಅನಾಚಾರವಾಗಿ ಹೋಯಿತು. ಬ್ರಹ್ಮಪುತ್ರ, ನಡೆದು ಹೋದ ಅಪಚಾರವನ್ನು ಮರೆತು ಮನ್ನಿಸುವ ಕೃಪೆ ಮಾಡುವಿರಾ? ಅಚ್ಯುತ, ಅನಂತ, ಗೋವಿಂದ, ಕರುಣಾ ಸಿಂಧು, ಆತ್ಮೀಯ ಬಂಧು, ರಕ್ಷಿಸು ದೇವ, ರಕ್ಷಿಸು. ಮೇಲೇಳಿ ಪೂಜ್ಯರೇ, ನೀವು ಬಂದ ಕಾರ್ಯವಾಯಿತೆ? ನನ್ನ ಅಹಂಕಾರದ ಕಣ್ಣು ಅಳಿಯಿತು. ನೀನೇ ಬ್ರಹ್ಮ, ನೀನೇ ವಿಷ್ಣು, ನೀನೇ ಮಹೇಶ್ವರ. ಹೋಗಿ ಬನ್ನಿ, ನಿಮಗೆ ಕಲ್ಯಾಣವಾಗಲಿ. ಲಕ್ಷ್ಮಿ ಪ್ರಿಯೆ, ಏಕೆ ಪ್ರಿಯೆ ಕಣ್ಣಲ್ಲಿ ನೀರು? ನೀವು ಮಾಡಿದ ಘನಕಾರ್ಯಕ್ಕೆ ಕಣ್ಣೀರು ಹಾಕದೆ ಆನಂದ ಪಡುವುದೇನು? ದೇವರಾದ ನಿಮ್ಮನ್ನು ಒಬ್ಬ ಮಾನವ ಅಪಮಾನ ಮಾಡಿಬಿಟ್ಟನಲ್ಲ. ಕ್ರಮ, ಭೃಗು ಮಹರ್ಷಿಗಳು ಮಹಾಜ್ಞಾನಿಗಳು. ಯಾವುದೋ ಘನಕಾರ್ಯ ಸಾಧಿಸುವ ಸಲುವಾಗಿ ಈ ರೀತಿ ವರ್ತಿಸಿರಬಹುದೇ ಹೊರತು ಅನ್ಯತಾ ಅಲ್ಲ. ಇಷ್ಟಕ್ಕಾಗಿ ನೀನು ವ್ಯಾಕುಲ ಪಡುವುದು ತರವಲ್ಲ ದೇವಿ. ಸಮಾಧಾನ ತಂದುಕೋ, ಸಮಾಧಾನ ತಂದುಕೋ. ಸಮಾಧಾನ? ಮಹಾಲಕ್ಷ್ಮಿಗೆ ಅಪಮಾನ ಮಾಡಿದ ಆ ಭೃಗುವಿಗೆ ತಕ್ಕ ದಂಡನೆ ಆದಾಗಲೇ ನನಗೆ ಸಮಾಧಾನ. ದೇವಿ, ಅನವರತ ನನ್ನ ಹೃದಯ ಮಂದಿರದಲ್ಲಿ ವಾಸವಾಗಿರುವ ನಿನಗೆ ನನಗೂ ನಿಜ ಭಕ್ತರಿಗಿರುವ ನಿಜವಾದ ಹೃದಯ ಸಂಬಂಧವೇನೆಂಬುದನ್ನು ನೀನು ಅರಿಯದಿರುವೆಯಾ? ಇಷ್ಟಕ್ಕೂ ಭೃಗುಪಾದ ಸ್ಪರ್ಶವಾಗಿದ್ದು ನನಗೆ. ನಿಮಗಲ್ಲ. ಅವನು ಒದ್ದಿದ್ದು ಸದಾ ನಾನು ವಾಸ ಮಾಡುವ ಈ ವಕ್ಷಸ್ಥಳಕ್ಕೆ, ಮಹಾಲಕ್ಷ್ಮಿ ನಿಲಯಕ್ಕೆ ಅವನು ಅಪಚಾರ ಮಾಡಿಬಿಟ್ಟ. ಶಪಿಸದೆ, ದಂಡಿಸದೆ, ಉಪಚರಿಸಿದ್ದಲ್ಲದೆ ಅವನನ್ನು ನನ್ನೆದುರಿಗೆ ಕೊಂಡಾಡುವಿರಾ? ಲೋಕಮಾತ, ಮಡಿಲಲ್ಲಿ ಮಲಗಿರುವ ಮಗುವು ಅಳುತ್ತಾ ಎದೆಗೆ ಕಾಲು ತಾಕಿಸಿದರೆ ಹೆತ್ತವಳು ಅದನ್ನು ದಂಡಿಸಿ ರೋಷದಿಂದ ಬಿಸಾಡುಗಳೇನು? ಪಾದದಿಂದೊದ್ದು ಘಾಸಿಗೊಳಿಸಿದವರಿಗೆ ಪ್ರೀತಿ, ಸದಾ ಪಾದ ಪೂಜಿಸಿ ಪಾದ ಕಮಲಗಳನ್ನು ಆಶ್ರಯಿಸಿದ ನನಗೆ ಬೇಡವಾದ ನೀತಿ. ಅದೇ ಭಕ್ತನಿಗೂ ಭಗವಂತನಿಗಿರುವ ರೀತಿ ನೀತಿ. ನಿಮ್ಮ ರೀತಿ ನೀತಿಗಳ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ಯಾವ ಸ್ಥಳದಲ್ಲಿ ಲಕ್ಷ್ಮಿಗೆ ಪುರಸ್ಕಾರವಿಲ್ಲವೋ ಆ ಸ್ಥಳದಲ್ಲಿ ನಾನು ಕ್ಷಣಕಾಲ ಇರುವುದಿಲ್ಲ. ಸರಿಯಾಗಿ ನುಡಿದೆ ತಾಯಿ, ಸರಿಯಾಗಿ ನುಡಿದೆ. ನಾರಾಯಣ. ನಾರದ, ಸಮಯ ಸಾಧಿಸಿ ಸಮಾಧಾನ ಹೇಳುವುದನ್ನು ಬಿಟ್ಟು ಸಂಸಾರ ಒಡೆಯಲು ಯತ್ನಿಸುತ್ತಿರುವೆ. ನಾರಾಯಣ, ಎಲ್ಲಿಯಾದರೂ ಉಂಟೆ ಪರಮಾತ್ಮ. ಪುರಸ್ಕಾರವಿಲ್ಲದ ಸ್ಥಳದಲ್ಲಿ ಕ್ಷಣಕಾಲ ನಿಲ್ಲುವುದಿಲ್ಲ ಎಂದು ತಾಯಿಯೇ ನುಡಿದಿದ್ದಾಳೆ. ನಾರದ, ಯಾವುದೇ ಕಾರಣಕ್ಕೂ ಈ ನಿಮ್ಮ ನಿರ್ಧಾರವನ್ನು ಬದಲಾಯಿಸಬೇಡಿ. ನಾರದ, ಯೋಚನೆ ಮಾಡೋ ತಾಯಿ, ಶ್ರೀಹರಿಯ ಮನಸ್ಸನ್ನು ತಲ್ಲಣಗೊಳಿಸಬೇಡಿ. ಕ್ಷಣಕಾಲ ಶಾಂತವಾಗಿ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ನನಗೆ ಅಪಮಾನವಾದ ಈ ಸ್ಥಳದಲ್ಲಿ ನಾನು ಕ್ಷಣಕಾಲ ಇರುವುದಿಲ್ಲ. ಲಕ್ಷ್ಮಿ, ಮಹಾಲಕ್ಷ್ಮಿ, ಹೃದಯೇಶ್ವರಿ, ಪ್ರಾಣೇಶ್ವರಿ. ನಾರಾಯಣ.